ಒಬ್ಬ ಇನ್ಸ್ಪೆಕ್ಟ್ರಿಗೆ ಲೋಹಿತ್ ಅಂತಕ್ಕಂಥ ಇನ್ಸ್ಪೆಕ್ಟ್ರಿಗೆ ಮಾತ್ರ ಅವರಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಮತ್ತು ಅದರ ಜೊತೆಗೆ ಅಲ್ಲಿ ಇದ್ದಂಥ ಏನು JCBಗಳು ಅವುಗಳ ಮೇಲೆ ಅವುಗಳನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಪೊಲೀಸ್ ಇಂಟರ್ವೆನ್ಷನ್ನಿಂದ ಅದು ಕೂಡ ನಿಂತಿದೆ. ಇವತ್ತು ಪೊಲೀಸ್ ಇಲಾಖೆಯವರು ಕಾನೂನನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸುಮಾರು 13 FIRಗಳನ್ನು ಹಾಕಿದ್ದಾರೆ. ಆ 13 FIR ಆಗಿದ ಮೇಲೆ ಅದರಲ್ಲಿ ತುರುವೇಕೆರೆ ಶಾಸಕರಾದಂಥ ಕೃಷ್ಣಪ್ಪನವರು, ತುಮಕೂರು ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡ್ರು ಮತ್ತು ತುಮಕೂರು ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ಮುಖಂಡರಾದಂಥ ದಿಲೀಪ್ ಕುಮಾರ್ ಅವರು, ಇನ್ನೂ ಅನೇಕ ಜನ, ಕೆಲವು ಸ್ವಾಮೀಜಿಗಳು ಇಷ್ಟು FIRನಲ್ಲಿ ಹಾಕಿರ್ತಕ್ಕಂಥದ್ದು. ಫರ್ದರ್ ಡೀಟೇಲ್ಸ್ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾವುದೇ ಅರೆಸ್ಟ್ಸ್ ಆಗಿಲ್ಲ, ಯಾರನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ. ಯಾವ ಸ್ವಾಮೀಜಿಯ ಹೆಸರು ಕೂಡ FIRನಲ್ಲಿ ಇಲ್ಲ. ಸ್ವಾಮೀಜಿಗಳಷ್ಟೇ ಅಂತ ಹೇಳಿ ನಮೂದನೆ ಮಾಡಿದ್ದಾರೆ ಬಿಟ್ಟರೆ ಯಾವ ಸ್ವಾಮೀಜಿ ಅಂತ ಹೇಳಿ ಹೆಸರುಗಳನ್ನು ಕೂಡ ನಮೂದಿಸಿಲ್ಲ. ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಿಕೊಂಡಿದ್ರು, ಅದನ್ನ ನಿರಾಕರಿಸಿ ಇವರೆಲ್ಲರೂ ಈ ಘಟನೆಯನ್ನು ಭಾಗಿಯಾಗಿದ್ದಾರೆ ಅಂತ ಹೇಳಿ FIRನ ಹಾಕಿದ್ದಾರೆ. ಮುಂದೆ ತನಿಖೆ ಮಾಡ್ತಾರೆ. ನನ್ನ ಮನವಿ ಮಾನ್ಯ ಶಾಸಕರುಗಳಿಗೆ ಮತ್ತು ರೈತ ಸಮುದಾಯಕ್ಕೆ, ಇವತ್ತು ಈ ಪ್ರಾಜೆಕ್ಟ್ ಹೊಸದಾಗಿ ಪ್ರಾರಂಭ ಆಗಿದ್ದಂಥದ್ದಲ್ಲ. ನಮಗೆ 2007ರಲ್ಲಿ ಏನು ಹೇಮಾವತಿ ಅಲೋಕೇಶನ್ ಆಗಿದೆ, ಸುಮಾರು 43.67 TMC ನಮ್ಮ ಜಿಲ್ಲೆಗೆ ಅಲೋಕೇಶನ್ ಆಗಿದೆ, ನಮ್ಮ ಕರ್ನಾಟಕಕ್ಕೆ. ಅದರಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು 25.31 TMC ಅಲೋಕೇಶನ್ ಆಗಿದೆ. ಆ ಭಾಗಕ್ಕೆ ಅಂದ್ರೆ ಲೆಫ್ಟ್ ಬ್ಯಾಂಕ್ ಕೆನಾಲ್ಗೆ ಸುಮಾರು 18.36 TMC ಅಲೋಕೇಶನ್ ಆಗಿದೆ. ಲೆಫ್ಟ್ ಬ್ಯಾಂಕ್ ಕೆನಾಲ್ನಲ್ಲಿ ಹಾಸನ, ಮಂಡ್ಯ, KR ನಗರ, ಮೈಸೂರು ಅದಕ್ಕೆ 18.36 TMC ಅಲೋಕೇಶನ್ ಆಗಿದೆ. ನಮಗೆ ತುಮಕೂರು ಭಾಗಕ್ಕೆ ಸುಮಾರು 25.31 TMC ಅಲೋಕೇಶನ್ ಆಗಿದೆ. ಒಟ್ಟು 43.67 TMC ಹೇಮಾವತಿ ಇದ್ದು ಅಲೋಕೇಶನ್ ಆಗಿರ್ತಕ್ಕಂಥ. ಈ 25.31 TMCಯಲ್ಲಿ ಇರಿಗೇಷನ್ಗೆ 10.936